ಸರ್ಕಾರ ಆಗಲಿ, ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಮಾನ್ಯ ಸರ್ಕಾರಿ ಅಧಿಕಾರಿಗಳಾಗಲಿ ಇದನ್ನು ನನ್ನ ತನಿಖೆ ಪೂರ್ತಿ ಮಾಡಿ ನನಗೆ ತೀವ್ರ ನ್ಯಾಯ ಒದಗಿಸಿ ಕೊಡಬೇಕಂತ ಈ ಮುಖಾಂತರ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಮತ್ತು ಇದು ಹರ್ಯಾಸ್ಮೆಂಟ್ ನನಗೆ ಒಬ್ಬಗಾಗಿಲ್ಲ, ಎಂಥವು ಬೆಳಗಾವಿ ಜಿಲ್ಲಾದಾಗ ನಿರಂತರ ನಡೀತಾ ಅದಾವ. ಬೆಳಗಾವಿ ಜಿಲ್ಲೆಯಲ್ಲಿ ಅಧಿಕಾರಿಗಳು ಭಾಳ ಅದಾರ, ಚಲೋ ಮಂದಿ ಅದಾರ. ಆದರೆ ತನಿಖೆಗೆ ಯಾಕೆ ಆಗವಾಲ್ತ ಅನ್ನುವಂಥದ್ದು ಸಂಶಯ ಬರಾಕತ್ತದ. ಇಲ್ಲಿ ಆಡಳಿತ ಹೆಂಗೆ ನಡ್ಸ್ಕೊಂಡು ಹೋಗುವಂಥದ್ದು ನಿಟ್ಟಿನಲ್ಲಿ ಹಂಗೆ ಇಟ್ಕೊಂಡಾರೋ ಏನು ಇದಕ್ಕೆ ಪ್ರೋತ್ಸಾಹ ಕೊಡಾಕತ್ತಾರೋ ಅಂಥದ್ದು ಆಗೋದಕ್ಕೆ ಇದು ಜನರಲ್ಲಿ ಸಂದೇಹ ಹುಟ್ಟಾಕತ್ತದ. ಅದಕ್ಕೆ ಅಂಥವು ಆಗಬಾರ್ದು ಅನ್ನುವಂಥ ನನ್ನ ಬೇಡಿಕೆ, ನಮ್ಮ ನ್ಯಾಯ ಒದಗಿಸಿಕೊಡ್ಬೇಕಂತ ನನ್ನ ಹೇಳಿಕೆ. ಅಂದರೆ ಈಗ ನೀವು ಹೇಳಿದ್ರಿ ನಿಮಗೆ ಖರೀದಿ ಬರೆದು ಕೊಟ್ಟವರು ಯಾರು ಸರ್? ನನಗೆ ಇದು ಮೂಲ ಮಾಲೀಕರು ಸಮೀರ್ ಮುತಾಲಿಕ್ ದೇಸಾಯಿ ಅಂತ. ಅವರು ತಾಯಿ ಬೆಂಗಳೂರದಾಗಿರ್ತಾಳೆ, ಇವು ಬೆಂಗಳೂರದಾಗಿರ್ತಾನೆ. ಆದರೆ ಇವನು ವಿದ್ಯಾಭ್ಯಾಸ ಮಾಡಿ ಅವನು ಅಮೇರಿಕಾದಾಗ ಈಗ ಅವ್ನು ನೌಕರಿ ಮಾಡ್ತಾ ಇದ್ದಾನೆ. ಅವಂಗು ಖರೀದಿ ಸೇಲ್ ಡೀಡ್ ಮಾಡೋ ಕಾಲಕ್ಕೆ ಅವ್ನು ಬರಕ್ಕೆ ಆಗಲಿಲ್ಲ ಅನ್ನೋದಕ್ಕೆ ಅವ್ರ ತಾಯಿಗೆ GPA ಕೊಟ್ಟಿದ್ದ ಪ್ರಕಾರ ಆ ಪ್ರಕಾರ ಅವ್ರಿಗೆ ಸಹಿ ಮಾಡಿ ನಾನು ಕೊಟ್ಟಿದ್ದಾರೆ. ಈ ದುಡ್ಡವನ ಸಂದಾಯವನ್ನು ನಾನು ಎಲ್ಲ ಚೆಕ್ ಮುಖಾಂತರ ಮಾಡಿದ್ದೀನಿ. ಆದರೆ ಫೇಕ್ ಡಾಕ್ಯುಮೆಂಟ್ ಆದವರು ಇದು 40 ಲಕ್ಷ ರೂಪಾಯಿ ಕಾಗದ ಮಾಡಿದ್ದಾರೆ. ನಂದು ಇದ್ದದ್ದು ಡಾಕ್ಯುಮೆಂಟ್ಸ್ 81 ಲಕ್ಷ ಆಗಿದೆ. ನಾ ಎಲ್ಲ 81 ಲಕ್ಷ ರೂಪಾಯಿ ಚೆಕ್ ಮುಖಾಂತರನ ಅವರಿಗೆ ಮುಗಿಸಿದ್ದೀನಿ. ಆದರೆ ಫೇಕ್ ಡಾಕ್ಯುಮೆಂಟ್ ಮಾಡಿದವರು 42 ಲಕ್ಷದಾಗ ಖರೀದಿ ತೊಗೊಂಡಾರ. ಅಲ್ಲಿ ಹಣದ ಸಂದಾಯವನ್ನು ಹಂತವಾಗಿ ದುಡ್ಡು ಕೊಟ್ಟಿದಾರಂತ ಬರ್ತಾರೆ. ಅದನ್ನೇ ಸಬ್ ರಿಜಿಸ್ಟ್ರಾರ್ ಅವರು ಎಕ್ಸೆಪ್ಟ್ ಮಾಡಿದ್ದಾರೆ. ಅದಕ್ಕೆ ನನಗೆ ಸಂಶಯ ಏನಂದ್ರೆ ಈ ಅಧಿಕಾರಿಗಳು ಶಾಮೀಲಾಗಿ ಇದನ್ನು ಸಂಚು ಮಾಡಿದಾರ ಅನ್ನುವಂಥದ್ದು ನನ್ನ. ನೀವು ಖರೀದಿ ಆಯ್ಕೊಂಡು ಬಂದಿದ್ದೀರಿ, ಮೊದಲು ನಿಮ್ದಾಗಿದೆ ಖರೀದಿ ಮಾಡಿದವರು ಅವರ ಈಗ 2 ನಂಬರ್ ಅದ ಭೂಮಿ ಮೇಲೆ ಮತ್ತೊಂದು ಖರೀದಿ ಕೊಡ್ಲಿಕ್ಕೆ ಅವ್ರು ಸಬ್ ರಿಜಿಸ್ಟ್ರಾರ್ ಅವ್ರಿಗಿಲ್ಲ ಅಧಿಕಾರ ಅದ ಏನದು? ಅಧಿಕಾರ ಇಲ್ಲ. ಅವ್ರು ಏನೋ ಹಂಗೆ ಮಾಡಿದಾರು. ಸಮೀರ್ ಪವಾಡ್ ಅಂತಿದ್ದು ಪವಾಡ್ ಅನ್ನೋದಕ್ಕಿಂತ ದುರುದ್ದೇಶ ದುರ್ಬಳಕೆ, ಅಧಿಕಾರ ದುರ್ಬಳಕೆ. ಸಮೀರನ ವಯಸ್ಸು 32, ಅವ ಅಮೇರಿಕಾದಾಗಿರ್ತಾನ. ಈಗ ಸಮೀರ್ನತ್ತ ಹೆಸರಲ್ಲೇ ಬಂದ ಅಲ್ಲಿ ಸಹಿ ಮಾಡಿ ಕೊಟ್ಟ ಒಂದು 52 ವರ್ಷ. ಅಷ್ಟು ಅಲ್ಲ, ಅಷ್ಟು ಈ ಐಡೆಂಟಿಫಿಕೇಶನ್ ಹೆಂಗೆ ಮಾಡಿದಾರ ಅನ್ನೋದು ನಮಗೆ ಸಂಶಯ ಬರ್ತಾ ಇದೆ. ಅಂದ್ರೆ ಆಧಾರ್ ಕಾರ್ಡ್ ಅದು ಇವರೇನು ಫೇಕ ಮಾಡಿದಾರ ಅಂದಂಗೆ ಯಾವ ರೀತಿ ಮಾಡಿದ್ರು? ಫೇಕ ಮಾಡಿರ್ಬೇಕು. ಯಾವ ರೀತಿ ಮಾಡಿರ್ಬೇಕು ಅನ್ಸೋದು ನಿಮಗೆ? ಅದೇನು ಸ್ಕ್ಯಾನ್ ಮಾಡ್ತಾರ, ಈಗೇನು ಎಲ್ಲಾನು ಮಾಡ್ತಾರ. ಎಂಥ ಕಾಗದನ್ನು ಸ್ಕ್ಯಾನ್ ಮಾಡ್ತಾರೆ, ಹುಟ್ಟಿಸ್ತಾರೆ, ಸೃಷ್ಟಿಸ್ತಾರೆ, ಅದನ್ನು ಮಾಡ್ಕೋತಾರೆ. ಇನ್ನೊಂದು ನಾ ಇದಕ್ಕೆ